ಸಾವರ್ಕರ್ ಅವರನ್ನು ಭೇಟಿಯಾದ ನಂತರ ಲಂಡನ್ನಲ್ಲಿ ಬ್ರಿಟಿಷರ ಮೂಗಿನ ಕೆಳಗೆಯೇ ಕ್ರಾಂತಿಕಾರಿಗಳ ಸೈನ್ಯವನ್ನು ಕಟ್ಟಿದ್ದರು ಆ ಕ್ರಾಂತಿಕಾರಿ. ಆದರೂ ಅವರ ಹೆಸರನ್ನು ಇತಿಹಾಸದಿಂದ ಅಳಿಸಿ ಹಾಕಲಾಗಿದೆ. ಜುಲೈ 1, 1909 ಮದನ್ ಲಾಲ್ ಧಿಂಗ್ರಾ ಕ್ರೂರಿ ಬ್ರಿಟಿಷ್ ಅಧಿಕಾರಿ ಕರ್ಜನ್ ವ್ಯಾಲಿಯನ್ನು ಗುಂಡಿಕ್ಕಿ ಕೊಂದರು. ಆದರೆ ಈ ಕೃತ್ಯದ ಹಿಂದೆ ಒಬ್ಬ ಅದೃಶ್ಯ ಮಾರ್ಗದರ್ಶಕರಿದ್ದರು. ಅವರೇ ತಮಿಳುನಾಡಿನಲ್ಲಿ ಜನಿಸಿದ ಕ್ರಾಂತಿಕಾರಿ VVS ಅಯ್ಯರ್. ಈ ಕಾರ್ಯಾಚರಣೆಗೆ ಧಿಂಗ್ರಾಗೆ ತರಬೇತಿ ನೀಡಿ ಸಿದ್ಧಪಡಿಸಿದ್ದವರು ಅವರೇ. ಅಯ್ಯರ್ ಅವರ ಕಥೆ 1907ರಲ್ಲಿ ಪ್ರಾರಂಭವಾಗುತ್ತದೆ. ಆ ವರ್ಷ ಅವರು ಕಾನೂನು ಅಧ್ಯಯನ ಹಾಗೂ ಪಾಶ್ಚಾತ್ಯ ಸಂಗೀತ ಮತ್ತು ನೃತ್ಯವನ್ನು ಕಲಿಯುವ 2 ಉದ್ದೇಶದಿಂದ ಲಂಡನ್ಗೆ ಹೋದರು. ಆದಾಗ್ಯೂ ಅವರು ಇಂಡಿಯಾ ಹೌಸ್ನಲ್ಲಿ ವೀರ ಸಾವರ್ಕರ್ ಅವರನ್ನು ಭೇಟಿಯಾದರು ಮತ್ತು ನಿಖರವಾಗಿ ಈ ಹಂತದಲ್ಲಿ ಅಯ್ಯರ್ ಅವರ ಜೀವನದ ಉದ್ದೇಶವೇ ರೂಪಾಂತರಗೊಂಡಿತು. ಸಾವರ್ಕರ್ ಅವರಿಂದ ಪ್ರಭಾವಿತರಾಗಿ ಅಯ್ಯರ್ ಇಂಡಿಯಾ ಹೌಸ್ನಲ್ಲಿ ನಡೆಯುತ್ತಿದ್ದ ಕ್ರಾಂತಿಕಾರಿಗಳ ಸಭೆಗಳಿಗೆ ಹಾಜರಾಗಲು ಪ್ರಾರಂಭಿಸಿದರು. ಅಲ್ಪಾವಧಿಯಲ್ಲಿಯೇ ಅಯ್ಯರ್ ಅವರ ಪ್ರತಿಭೆ ಮತ್ತು ಸಂಘಟನಾ ಕೌಶಲ್ಯವು ಅವರನ್ನು ಲಂಡನ್ನ ಕ್ರಾಂತಿಕಾರಿ ಜಾಲದ ಪ್ರಮುಖ ಭಾಗವನ್ನಾಗಿ ಮಾಡಿತು. 1908ರ ಹೊತ್ತಿಗೆ VVS ಅಯ್ಯರ್ ಕ್ರಾಂತಿಕಾರಿಗಳಿಗೆ ಮಾರ್ಗದರ್ಶಕರಾದರು. ಪ್ರತಿ ಭಾನುವಾರ ರಾತ್ರಿ ಇಂಡಿಯಾ ಹೌಸ್ನಲ್ಲಿ ಕ್ರಾಂತಿಕಾರಿಗಳ ರಹಸ್ಯ ಸಭೆಗಳು ನಡೆಯುತ್ತಿದ್ದವು. ಅಲ್ಲಿ ಅಯ್ಯರ್ ಅವರಿಗೆಲ್ಲ ಬಾಂಬ್ಗಳನ್ನು ಹೇಗೆ ನಿರ್ಮಿಸುವುದು, ಶಸ್ತ್ರಾಸ್ತ್ರಗಳನ್ನು ಹೇಗೆ ನಿರ್ವಹಿಸುವುದು ಮತ್ತು ಬ್ರಿಟಿಷ್ ಅಧಿಕಾರಿಗಳನ್ನು ಗುರಿಯಾಗಿಸಲು ತಂತ್ರಗಳನ್ನು ರೂಪಿಸುವುದು ಹೇಗೆ ಎಂದು ಕಲಿಸಿದರು. ಇದಲ್ಲದೆ ಒಂದು ವೇಳೆ ಕ್ರಾಂತಿಕಾರಿಗಳು ಸೆರೆ ಹಿಡಿಯಲ್ಪಟ್ಟರೂ ಕೂಡ ಯಾವುದೇ ರಹಸ್ಯಗಳು ಬಹಿರಂಗಗೊಳ್ಳದಂತೆ ಅವರನ್ನು ಮಾನಸಿಕವಾಗಿ ಸಿದ್ಧಪಡಿಸಿದರು. ಕ್ರಮೇಣ ಇಂಡಿಯಾ ಹೌಸ್ ಕ್ರಾಂತಿಕಾರಿಗಳ ಯುದ್ಧ ಕಾರ್ಯಾಗಾರವಾಯಿತು. ಅಯ್ಯರ್ ಅಲ್ಲಿ ವಾಸಿಸುವ ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿಯನ್ನು ತಮ್ಮೊಂದಿಗೆ ಸೇರಿಸಿಕೊಂಡರು. ಉದಾಹರಣೆಗೆ ರಸಾಯನಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಾಂಬ್ಗಳನ್ನು ತಯಾರಿಸುವ ಕೆಲಸವನ್ನು ವಹಿಸಲಾಗಿದ್ದರೆ, ಇತಿಹಾಸದ ವಿದ್ಯಾರ್ಥಿಗಳಿಗೆ ಕ್ರಾಂತಿಕಾರಿ ಸಾಹಿತ್ಯವನ್ನು ಬರೆಯುವ ಮತ್ತು ಮುದ್ರಿಸುವ ಕೆಲಸವನ್ನು ವಹಿಸಲಾಗಿತ್ತು. ಅಯ್ಯರ್ ಕ್ರಾಂತಿಕಾರಿಗಳಿಗೆ ಪಿಸ್ತೂಲ್ ಚಲಾಯಿಸಲು ಸ್ವತಃ ವೈಯಕ್ತಿಕವಾಗಿ ತರಬೇತಿ ನೀಡಿದರು. ಮದನ್ ಲಾಲ್ ಧಿಂಗ್ರಾ ಬ್ರಿಟಿಷ್ ಅಧಿಕಾರಿ ಕರ್ಜನ್ ವ್ಯಾಲಿಯನ್ನು ಹತ್ಯೆ ಮಾಡಿದಾಗ ಅವರು 5 ಗುಂಡುಗಳನ್ನು ಹಾರಿಸಿದ್ದರು. ಅವುಗಳಲ್ಲಿ 4 ಅವರ ಗುರಿಯನ್ನು ಸಂಪೂರ್ಣ ನಿಖರವಾಗಿ ಹೊಡೆದವು. ಇದಲ್ಲದೆ ಅವರ ಬಂಧನದ ಹೊರತಾಗಿಯೂ ಬ್ರಿಟಿಷರು ಧಿಂಗ್ರಾ ಅವರಿಂದ ಒಂದೇ ಒಂದು ರಹಸ್ಯವನ್ನು ಹೊರತೆಗೆಯಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ಇದರ ನಂತರ ಬ್ರಿಟಿಷ್ ಸರ್ಕಾರವು ಇಂಡಿಯಾ ಹೌಸ್ ಮೇಲೆ ತನ್ನ ಕಣ್ಗಾವಲು ತೀವ್ರಗೊಳಿಸಿತು. ಪರಿಣಾಮವಾಗಿ ಅಯ್ಯರ್ ಲಂಡನ್ ತೊರೆದು ಪಾಂಡಿಚೇರಿಯನ್ನು ತನ್ನ ನೆಲೆಯನ್ನಾಗಿ ಮಾಡಿಕೊಂಡರು. ಅಲ್ಲಿಯೂ ಸಹ ಅವರು ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುವ ಕೆಲಸವನ್ನು ಮುಂದುವರೆಸಿದರು. ಅವರಿಂದ ತರಬೇತಿ ಪಡೆದ ಕ್ರಾಂತಿಕಾರಿಗಳು ಕೆಲವೇ ದಿನಗಳಲ್ಲಿ ಗುರಿ ಕಾರ್ಯಾಚರಣೆಯಿಂದ ಬಾಂಬ್ ತಯಾರಿಕೆಯವರೆಗೆ ಎಲ್ಲದರಲ್ಲೂ ಪ್ರವೀಣರಾಗಿರುತ್ತಿದ್ದರು. ಹೀಗೆ ಅಯ್ಯರ್ ತರಬೇತಿ ಪಡೆದ ಕ್ರಾಂತಿಕಾರಿಗಳ ಪಡೆಯನ್ನು ಕಟ್ಟಿದ್ದಲ್ಲದೆ ಅವರಿಗೆ ಮೌನವನ್ನು ಕಾಯ್ದುಕೊಳ್ಳುವ ಕಲೆಯನ್ನು ಕಲಿಸಿದರು. ಪರಿಣಾಮವಾಗಿ ಅನೇಕ ಕ್ರಾಂತಿಕಾರಿಗಳು ಬ್ರಿಟಿಷರ ಬಂಧನದಿಂದ ತಪ್ಪಿಸಿಕೊಂಡರು ಮತ್ತು ಸ್ವಾತಂತ್ರ್ಯ ಹೋರಾಟವು ಬಲಗೊಂಡಿತು.